ಮತ್ತೊಂದು ಕಡೆ ಈಗ ಭೈರತಿ ಸುರೇಶ್ಗೆ ನೋಟಿಸ್ ಕೊಟ್ಟಿದ್ದಾರೆ, ಪಾರ್ವತಿ ಅವರಿಗೆ 2ನೇ ನೋಟಿಸ್ ಕೊಟ್ಟಿದ್ದಾರೆ. ಹಾಗಾದ್ರೆ ಸಿದ್ದರಾಮಯ್ಯ ಅವರಿಗೆ ನೋಟಿಸ್ ಕೊಡೋದಕ್ಕೆ ಇಡಿ ಅಧಿಕಾರಿಗಳು ಸಿದ್ಧತೆ ಮಾಡಿಕೊಂಡಿದ್ದಾರಾ? ಮೊದಲ ಹಂತವಾಗಿ ಈಗಾಗಲೇ ಸಿಎಂ ಪತ್ನಿ ಭೈರತಿಗೆ ಇಡಿ ನೋಟಿಸ್. ಮೂಡ ಅಕ್ರಮದ ಕೇಸ್ನಲ್ಲಿ ಸಿದ್ದರಾಮಯ್ಯ ಮೊದಲ ಆರೋಪಿ. ಯಾವುದೇ ಕ್ಷಣದಲ್ಲಿ ಸಿದ್ದರಾಮಯ್ಯಗೆ ಇಡಿಯಿಂದ ನೋಟಿಸ್ ಕೊಡಲಾಗುತ್ತಾ? ಈಗಾಗಲೇ ಸಿದ್ದರಾಮಯ್ಯ ಅವರನ್ನ ಲೋಕಾಯುಕ್ತ ಅಧಿಕಾರಿಗಳು ವಿಚಾರಣೆ ಮಾಡಿದ್ದಾರೆ. ಲೋಕ ವಿಚಾರಣೆಯ ನಂತರ ಇಡಿ ನೋಟಿಸ್ನ ಭೀತಿ ಸಿದ್ದರಾಮಯ್ಯ ಅವರನ್ನ ಕಾಡುತ್ತಾ? ಇಡಿ ಅಧಿಕಾರಿಗಳು ನೋಟಿಸ್ಗೆ ಸಿದ್ಧತೆ ಮಾಡಿಕೊಂಡಿದ್ದಾರಾ? ಈ ಹಿಂದೆಯೂ ಕೂಡ ಪಾರ್ವತಿ ಅವರಿಗೆ ನೋಟಿಸ್ ನೀಡಿದ ಸಂದರ್ಭದಲ್ಲಿ ಅಥವಾ ಇಡಿ ವಿಚಾರಣೆ ನಡೆಸೋ ಸಂದರ್ಭದಲ್ಲಿ ಹಿಂಗಿದ್ದೊಂದು ಪ್ರಶ್ನೆಗಳಿದ್ವು. ಆದರೆ ಇಲ್ಲಿವರೆಗೆ ನೋಟಿಸ್ ಕೊಟ್ಟಿಲ್ಲ. ಆದರೆ ಈ ಬಾರಿ ಕೊಡ್ತಾರಾ? ಅದರ ಮೊದಲ ಹಂತವಾಗಿ ಪಾರ್ವತಿ ಮತ್ತು ಭೈರತಿ ಸುರೇಶ್ ಅವರಿಗೆ ನೋಟಿಸ್ ನೀಡಲಾಯ್ತಾ? ಸಾಧ್ಯತೆಗಳು ಏನೇನಿದೆ, ಇಡಿ ಮುಂದಿನ ನಡೆ ಏನು, ಇವೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆನಂದ್ ಬೈದನಮನೆ ನಮ್ಮೊಂದಿಗೆ ಲೈವ್ ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಹಾಗೆ ಪ್ರಶಾಂತ್ ನಾಥು ಇದ್ದಾರೆ ನಮ್ಮೊಂದಿಗೆ. ಪ್ರಶಾಂತ್, ನಿಮ್ಮ ಜೊತೆ ಮಾತನಾಡೋದಕ್ಕೆ ಮುಂಚೆ ನಾನು ಆನಂದನ ಮಾತಾಡಿಸಿ ವಾಪಸ್ ಬರ್ತೀನಿ. ಆನಂದ್, ಸದ್ಯಕ್ಕಂತೂ ಪೊಲಿಟಿಕಲಿ ಇವತ್ತಿನ ಡೆವಲಪ್ಮೆಂಟ್ಸ್ ಏನೇನಾಗಿದೆ ಇವೆಲ್ಲವೂ ರಾಜಕಾರಣದ ಪಡಸಾಲಿಯಲ್ಲಿ ಚರ್ಚೆ ಆಗ್ತಾ ಇದೆ. ಏನ್ ಚರ್ಚೆ ಆಗ್ತಾ ಇದೆ ಕಾಂಗ್ರೆಸ್ ನಾಯಕರ ನಡುವೆ? ಎಸ್ ಭಾವನಾ, ಕಳೆದ 3 ತಿಂಗಳ ಹಿಂದೆ ನಡೆದಂಥ ರಾಜ್ಯದಲ್ಲಿ ನಡೆದಂಥ ಉಪಚುನಾವಣೆ ಸಂದರ್ಭದಲ್ಲಿ ಸಹಜವಾಗಿ ಮೂಡಾ ಪ್ರಕರಣ ದೊಡ್ಡ ಮಟ್ಟದ ಸದ್ದನ್ನು ಮಾಡಿತ್ತು. ಯಾಕೆಂದರೆ ಚುನಾವಣೆಯಲ್ಲೂ ಕೂಡ ಈ ವಿಚಾರವನ್ನು ಮುಂದಿಟ್ಟುಕೊಂಡು ಪ್ರಮುಖ ಪ್ರತಿಪಕ್ಷವಾಗಿರ್ತಕ್ಕಂಥ BJP ಮತ್ತು JDS ಸಹಜವಾಗಿ ಪ್ರಚಾರವನ್ನು ಕೂಡ ಮಾಡುವ ಪ್ರಯತ್ನವನ್ನು ಕೂಡ ಮಾಡಿತ್ತು. ಅಂದರೆ ಇಡೀ ಪ್ರಚಾರದ ಒಂದು ಟಾರ್ಗೆಟ್ ಆಗಿದ್ದಂತೂ ಸಿದ್ದರಾಮಯ್ಯವ್ರನ್ನ ಒಂದು ರೀತಿ ದೋಷಿ ಅಂತೇಳಿ ಬಿಂಬಿಸುವ ಮೂಲಕ ಸಹಜವಾಗಿ ರಾಜಕಾರಣದಲ್ಲಿ ಒಂದಷ್ಟು ಪಾಸಿಟಿವ್ ಆಗಿರ್ತಕ್ಕಂಥ ರೆಸ್ಪಾನ್ಸ್ಗಳನ್ನು ಪಡ್ಕೊಳ್ಬೋದು ಅನ್ನೋಂಥ ಹಿನ್ನೆಲೆಯಲ್ಲಿ ಆ ಉಪಚುನಾವಣೆ ಸಂದರ್ಭದಲ್ಲಿ ದೊಡ್ಡ ಮಟ್ಟದ ಚರ್ಚೆ ಕಾರಣ ಆಗಿತ್ತು. ಆದರೆ ಉಪಚುನಾವಣೆ 3 ಕ್ಷೇತ್ರದಲ್ಲೂ ಕೂಡ ಸೋಲಾದಂಥ ಹಿನ್ನೆಲೆಯಲ್ಲಿ ಆ ಒಂದು ಚರ್ಚೆ ಸ್ಟಾಪ್ ಆಗಿತ್ತು. ಮೂಡಾ ಪ್ರಕರಣ ಸಂಬಂಧಪಟ್ಟ ಹಾಗೆ ಗಂಭೀರವಾಗಿರ್ತಕ್ಕಂಥ ಚರ್ಚೆಗಳು ರಾಜಕೀಯ ಅಂಗಳದಲ್ಲಿ ನಡೀತಾ ಇರಲಿಲ್ಲ. ಆದರೆ ಈಗ ಸಹಜವಾಗಿ ಇಡಿ ತನ್ನ ನೋಟಿಸನ್ನು ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಮತ್ತು ಇಡಿ ನೋಟಿಸ್ ಕೊಟ್ಟಿರ್ತಕ್ಕಂಥದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯರ ಪತ್ನಿಗೆ ಆಗಿರುವಂಥ ಕಾರಣಕ್ಕಾಗಿ ಇದು ರಾಜಕಾರಣದಲ್ಲಿ ದೊಡ್ಡ ಮಟ್ಟದ ಚರ್ಚೆ ಕಾರಣ ಆಗಿದೆ. ಯಾಕೆಂತಂದರೆ ಈ ಪ್ರಕರಣದಲ್ಲಿ ಮುಂದೇನು ಆಗಬಹುದು ಅಂತಕ್ಕಂಥ ಒಂದು ರಾಜಕೀಯವಾದಂಥ ಚರ್ಚೆಗಳು ಕೂಡ ಈಗ ಶುರುವಾಗಿದೆ. ಹೇಗೆ 3 ತಿಂಗಳ ಹಿಂದೆ ಗಂಭೀರವಾದಂಥ ಚರ್ಚೆಗಳಾಗ್ತಾ ಇತ್ತು, ಅದೇ ರೀತಿಯ ಚರ್ಚೆ ಈಗ ಆರಂಭಗೊಂಡಿರುತ್ತೆ. ಯಾಕಂತಂದರೆ ಈಗ ರಾಜಕೀಯ ಚಿತ್ರಣವೂ ಕೂಡ ಕಾಂಗ್ರೆಸ್ ಒಳಗಡೆ ಬಹಳ ಭಿನ್ನವಾಗಿದೆ. ಗುಂಪುಗಾರಿಕೆ ಹೆಚ್ಚಾಗಿರುವಂಥ ಹಿನ್ನೆಲೆಯಲ್ಲಿ ನಾಯಕತ್ವ ಬಗ್ಗೆಯೂ ಕೂಡ ಸುದೀರ್ಘವಾಗಿರುವಂಥ ಚರ್ಚೆಗಳು ನಡೀತಾ ಇರುವಂಥ ಈ ಸಂದರ್ಭದಲ್ಲಿ ಮೂಡಾಕ್ಕೆ ಸಂಬಂಧಪಟ್ಟಾಗೆ ಆಗ್ತಕ್ಕಂಥ ಎಲ್ಲ ಬೆಳವಣಿಗೆ ಕೂಡ ರಾಜಕಾರಣಕ್ಕೆ ಅತ್ಯಂತ ಹತ್ತಿರದಲ್ಲಿ ನಡೆಯುವಂಥ ಬೆಳವಣಿಗೆ ಅಂತೇಳಿ ಬಿಂಬಿಸಲಾಗ್ತಾ ಇದೆ. ಆ ಕಾರಣಕ್ಕಾಗಿ ಇದೆಲ್ಲ ಒಂದು ಕಡೆ ಮುಖ್ಯಮಂತ್ರಿಗಳಿಗೆ ಹತ್ತಿರವಾಗಿರುವಂಥ ಸಬ್ಜೆಕ್ಟ್ ಆಗಿರುವಂಥ ಹಿನ್ನೆಲೆಯಲ್ಲಿ ರಾಜಕಾರಣದಲ್ಲೂ ಕೂಡ ಬದಲಾವಣೆ ಆಗಬಹುದು ಅನ್ನುವಂಥ ಒಂದು ಚರ್ಚೆಗೆ ಶುರುವಾಗಿರ್ತಕ್ಕಂಥದ್ದು. ಬಹಳ ಮುಖ್ಯವಾಗಿ ಪಾರ್ವತಿ ಅವರಿಗೆ ನೋಟಿಸ್ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಒಂದು ರೀತಿ ಡಿಸ್ಟರ್ಬ್ ಅಂತೂ ಆಗಿದ್ದಾರೆ. ಯಾಕಂದರೆ ಇದು ರಾಜಕೀಯವಾಗಿ ಆಗ್ತಕ್ಕಂಥ ಪರಿಣಾಮಗಳು ಬೇರೆ ಕಡೆ, ಆದರೆ ಕೌಟುಂಬಿಕವಾಗಿ ಆಗ್ತಕ್ಕಂಥ ದೊಡ್ಡ ಮಟ್ಟ ಸಮಸ್ಯೆಯೂ ಕೂಡ ಇಲ್ಲಿದೆ. ಆ ಕಾರಣಕ್ಕಾಗಿ ಮುಖ್ಯಮಂತ್ರಿಗಳು ಸಹಜವಾಗಿ ಹೊರಗಡೆ ಏನೂ ಇಲ್ಲ ಅಂತೇಳಿ ಬಿಂಬಿಸ್ಕೊಳ್ತಕ್ಕಂಥ ಪ್ರಯತ್ನಗಳನ್ನು ಮಾಡಿದರೂ ಕೂಡ ನಿಶ್ಚಯವಾಗಿಯೂ ಕೂಡ ಕುಟುಂಬದ ಓರ್ವ ಸದಸ್ಯರಿಗೆ ಆಗಿರ್ತಕ್ಕಂಥ ವ್ಯತ್ಯಾಸಗಳಿರ್ತವೆ. ನಿಜವಾಗ್ಲೂ ಕೂಡ ಇದು ಕುಟುಂಬದ ಪ್ರತಿಯೊಬ್ಬ ಸದಸ್ಯನ ಮೇಲೆ ಸಮಸ್ಯೆ ಎಲ್ಲ ಒಂದು ಕಡೆ ಪರಿಣಾಮಗಳನ್ನು ಬೀರ್ತಾ ಇರ್ತದೆ. ಆ ಕಾರಣಕ್ಕಾಗಿ ಈಗ ಪಾರ್ವತಿಯವರಿಗೆ ನೋಟಿಸ್ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳು ಕೂಡ ಇದೊಂದು ರೀತಿ ಡಿಸ್ಟರ್ಬ್ ಅಂದರೂ ಕೂಡ ತಪ್ಪಾಗಲಾರದು. ಆದರೂ ಕೂಡ ಮುಖ್ಯಮಂತ್ರಿಗಳು ಇವತ್ತು ಎಲ್ಲವೂ ಕೂಡ ಸರಿ ಇದೆ ಅಂತಕ್ಕಂಥ ರೀತಿಯಲ್ಲಿ ಶಿವರಾಜ್ ಕುಮಾರ್ ಅವರ ಮನೆಗೆ ಹೋಗಿ ಭೇಟಿ ಮಾಡಿ ವಾಪಸ್ ಬಂದರು. ಅಲ್ಲೂ ಕೂಡ ರಿಯಾಕ್ಟ್ ಮಾಡಿದ್ರು, ಏನೆಲ್ಲ ನೋಟಿಸ್ ಕೊಟ್ಟಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳಿದರು. ಆದರೆ ಇದು ರಾಜಕೀಯವಾಗಿ ಒಂದಷ್ಟು ಚರ್ಚೆಯು ಕಾರಣ ಒಂದು ಕಡೆ ಆಗಿದ್ರೆ, ಇನ್ನೊಂದು ಕಡೆ ಕುಟುಂಬದಲ್ಲೂ ಕೂಡ ಇದು ಚರ್ಚೆಗೆ ಕಾರಣ ಆಗಿದೆ. ಇಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಈಗ ಇರ್ತಕ್ಕಂಥ ಕಾಂಗ್ರೆಸ್ ಒಳಗಡೆ ಇರ್ತಕ್ಕಂಥ ರಾಜಕೀಯ ಸನ್ನಿವೇಶಗಳು ಸರಿ ಇಲ್ಲದೆ ಇರುವಂಥ ಕಾರಣಕ್ಕಾಗಿ ಈ ವಿಚಾರವನ್ನು ಮುಂದಿಟ್ಟುಕೊಂಡು ಮುಂದೆ ರಾಜಕೀಯವಾಗಿರ್ತಕ್ಕಂಥ ನಾಯಕತ್ವ ಪಡ್ಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇರುವಂಥ ತಂಡಗಳು, ಮುಖಂಡರು ಇವೆಲ್ಲರೂ ಕೂಡ ಇದನ್ನು ಅತ್ಯಂತ ಗಂಭೀರವಾಗಿ ಬಳಕೆ ಮಾಡಿಕೊಂಡಿದೆ. ಆದರೆ ರಾಜಕಾರಣದಲ್ಲಿ ಒಂದು ರೀತಿ ಅಸ್ಥಿರವಾದಂಥ ವಾತಾವರಣ ನಿರ್ಮಾಣ ಆಗಬಹುದು ಅನ್ನುವಂಥ ಚರ್ಚೆಗಳು ಕೂಡ ಇದೆ. ಆದರೆ ಇದು ಉಪಚುನಾವಣೆ ಸಂದರ್ಭದಲ್ಲಿ ಯಾವ ರೀತಿ ಗಂಭೀರವಾದಂಥ ಚರ್ಚೆಗಳನ್ನು ಹುಟ್ಟು ಹಾಕಿತ್ತು, ಈಗ ಅದು ಮತ್ತೆ ಈ ಚರ್ಚೆ ಆರಂಭಗೊಂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ರಾಜಕೀಯ ಪಡಸಾಲೆಯಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಒಂದು ಈ ಹಿಂದೆ ಮೂಡಾ ಪ್ರಕರಣ ಬಂದಾಗ ಎಲ್ಲ ಒಗ್ಗಟ್ಟಿನ ಪ್ರದರ್ಶನ ಮಾಡ್ತಾ ಇದ್ರು. DK ಶಿವಕುಮಾರ್ ಒಗ್ಗಟ್ಟಿನ ಪ್ರದರ್ಶನ ಮಾಡ್ತಾ ಇದ್ರು. ಈಗ ಒಂಚೂರು ವಿಜೇಂದ್ರ ಕುಟ್ಕಿದ್ದಾರೆ. ಏನಂದ್ರೆ DK ಶಿವಕುಮಾರ್ ಅವ್ರು ಖುಷಿಯಾಗಿದ್ದಾರೆ ಈ ಎಲ್ಲ ಬೆಳವಣಿಗೆಯಿಂದ ಅಂತ.
ಎಸ್, ಖಂಡಿತವಾಗಲೂ ಕೂಡ ಈ ಮೂಡಾ ಪ್ರಕರಣ ಸಂಬಂಧಪಟ್ಟ ಹಾಗೆ ಏನು ಕೇಂದ್ರ ಸರ್ಕಾರದ ವಿರುದ್ಧ ಬಿಜೆಪಿ ವಿರುದ್ಧ ಕಾಂಗ್ರೆಸ್ಸು ಮೈಸೂರಿನಲ್ಲಿ ಒಂದು ಸಮಾವೇಶ ಮಾಡೋದ್ರ ಮೂಲಕ ಎಲ್ಲೋ ಇಡೀ ಸರ್ಕಾರ ಮತ್ತು ಪಕ್ಷ ಒಟ್ಟಿಗಿದೆ ಅಂತಕ್ಕಂಥ ಸಂದೇಶವನ್ನು ಕೊಡುವ ಪ್ರಯತ್ನವನ್ನು ಮಾಡಿತ್ತು. ಸೊ ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಪರವಾಗಿ ಡಿ ಕೆ ಶಿವಕುಮಾರ್ ನನ್ನ ಬಂಡಿ ಅಂತ ನಿಲ್ತೀರ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದರು. ಅದು ಕೂಡ ರಾಜಕಾರಣದಲ್ಲಿ ಬಹಳ ಚರ್ಚೆಗೆ ಕಾರಣ ಆಗಿತ್ತು. ಆದರೆ ಆಗಿದ್ದಂಥ ರಾಜಕೀಯ ಸನ್ನಿವೇಶ, ಈಗಿರ್ತಕ್ಕಂಥ ರಾಜಕೀಯ ಸನ್ನಿವೇಶಗಳು ಬದಲಾವಣೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಾನೀಗಾಗಲೇ ಹೇಳಿದಾಗೆ ಈ ವಿಚಾರವನ್ನು ಮುಂದಿಟ್ಟುಕೊಂಡು ನಾಯಕತ್ವ ವಿಚಾರದಲ್ಲಿ ಒಂದು ರೀತಿ ಸ್ಪರ್ಧೆಗೆ ಬಿದ್ದಿರತಕ್ಕಂಥ ತಂಡಗಳು, ನಾಯಕರು ಎಲ್ಲರೂ ಕೂಡ ಇದನ್ನು ತಮಗೆ ಅನುಕೂಲ ಆಗುವ ಹಾಗೆ ಬಳಕೆ ಮಾಡ್ಕೊಳ್ತಕ್ಕಂಥ ಸಾಧ್ಯತೆಗಳನ್ನು ಕೂಡ ಅಲ್ಲಗಳೆಯುವ ಆಗಿಲ್ಲ. ಹಾಗಾಗಿ ಸಹಜವಾಗಿ ಇದು ಪ್ರಮುಖ ಪ್ರತಿಪಕ್ಷವಾಗಿರ್ತಕ್ಕಂಥ ಬಿಜೆಪಿಯ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರರು ಡಿ ಕೆ ಶಿವಕುಮಾರ್ ಅವರಿಗೆ ಟಾಂಗ್ ನೀಡತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಒಂದಂತೂ ಸ್ಪಷ್ಟ, ಈಗ ಚರ್ಚೆ ಆರಂಭಗೊಂಡಿದೆ. ಭಾವನಾ. ರೈಟ್ ಆನಂದ್, ಧನ್ಯವಾದ. ಪ್ರಶಾಂತ್ ನಾಥ್ ನಮ್ಮೊಂದಿಗೆ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಶಾಂತ್, ಲೀಗಲಿ ಏನು ಹೋರಾಟಗಳು ನಡೀಬೇಕೋ ನಡೀತಾ ಇವೆ, ಆದರೆ ಇಂಟ್ರೆಸ್ಟಿಂಗ್ಲಿ ಇವಾಗ ಏನು ನೋಟಿಸ್ನ ವಿರುದ್ಧದ ಅರ್ಜಿಯೂ ಕೂಡ ನಾಗಪ್ರಸನ್ನ ಅವರ ಪೀಠದಲ್ಲಿಯೇ ಈಗ ವಿಚಾರಣೆಗೆ ಇನ್ನು ಕೆಲವೇ ಹೊತ್ತಿನಲ್ಲಿ ಬರುತ್ತೆ. ನಾಗಪ್ರಸನ್ನ ಅವರ ಪೀಠದಿಂದಲೇ ಇದರಲ್ಲಿ ಹಲವಾರು ಅನುಮಾನಗಳನ್ನು ಕೂಡ ವ್ಯಕ್ತಪಡಿಸಲಾಗಿತ್ತು ಈ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ. ಆ್ಯಂಡ್ ಈಗ ವಾದ ಪ್ರತಿವಾದವೂ ಅಲ್ಲೇ ನಡೆದಿದೆ. ಒಂದು ಪೊಲಿಟಿಕಲ್ ಫೈಟು, ಮತ್ತೊಂದು ಈಗ ಇಡೀ ಪ್ರೋ ಆಕ್ಟಿವ್ ಆಗಿದೆ. ಮತ್ತೆ ನೋಡಿ, ಇಡೀ ಇಡಿ ಮತ್ತು CBI ಈ ಪ್ರಕರಣದಲ್ಲಿ ಯಾವ ಹಂತದವರೆಗೆ ಹೋಗಿ ವಿಚಾರಣೆ ನಡೆಸುತ್ತೆ ಅನ್ನೋದು ಕರ್ನಾಟಕದ ಪಾಲಿಟಿಕ್ಸ್ ಮೇಲೆ ಭಾಳ ದೊಡ್ಡ ಪರಿಣಾಮವನ್ನು ಬೀರ್ಬೋದು. ಯಾಕಂದರೆ ಲೋಕಾಯುಕ್ತ ತನಿಖೆಯಲ್ಲಿ ಅಂಥ ಯಾವುದೇ ಸಂಗತಿಗಳು ನಡೀಲಿಲ್ಲ. ಹಾಗಿರುವಾಗ ಲೋಕಾಯುಕ್ತ ತನಿಖೆಯ ವರದಿ ಹೈಕೋರ್ಟ್ನಲ್ಲಿದೆ. ಹೈಕೋರ್ಟೇ ಕೆಲ ತಿಂಗಳ ಹಿಂದೆ ಈ ಪ್ರಕರಣದಲ್ಲಿ ತನಿಖೆಯ ಅವಶ್ಯಕತೆ ಇದೆ ಅಂತಕ್ಕಂಥದ್ದನ್ನು ಹೇಳಿತ್ತು. ಈಗ ಲೋಕಾಯುಕ್ತ ತನಿಖೆಯ ರಿಪೋರ್ಟ್ ಮುಚ್ಚಿದ ಲಕೋಟೆಯಲ್ಲಿ ಹೈಕೋರ್ಟ್ಗೆ ಇರ್ತಕ್ಕಂಥ ಸಂದರ್ಭದಲ್ಲಿ ನೋಡಿ, ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್, ಕಾನ್ಸ್ಟಿಟ್ಯೂಷನ್ ಕೋರ್ಟ್ಸ್ಗಳೇನಿವೆ ಅವುಗಳಿಗೆ ಯಾವುದೇ ಪ್ರಕರಣವನ್ನು ಯಾವುದೇ ಸಂದರ್ಭದಲ್ಲೂ ಕೂಡ CBIಗೆ ಕೊಡ್ತಕ್ಕಂಥ ಒಂದು ಅಧಿಕಾರ ಇದ್ದೇ ಇದೆ. ಇವತ್ತು ಅಭಿಷೇಕ್ ಮನು ಸಿಂಘ್ವಿ ಮತ್ತು ಕಪಿಲ್ ಸಿಬಲ್ರ ವಾದ ಪ್ರತಿವಾದ ಏನೇ ಇರಲಿ, ನೋಡಿ, ಲಾಲು ಪ್ರಸಾದ್ ಯಾದವ್ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಮೇವು ಹಗರಣ ಹೊರಗೆ ಬಂತು. ಲಾಲು ಪ್ರಸಾದ್ ಮತ್ತು ಜಗನ್ನಾಥ್ ಮಿಶ್ರಾ ಆಗಿನ ಬಿಹಾರದ ಮುಖ್ಯಮಂತ್ರಿಗಳಾಗಿದ್ದರು. ಆ ಸಂದರ್ಭದಲ್ಲಿ ಅಲ್ಲಿನ ರಾಜ್ಯ ಸರ್ಕಾರ, ಪೊಲೀಸರು ಮತ್ತು ಆಡಳಿತಾತ್ಮಕ ತನಿಖೆಗಳು ಮುಂದುವರಿತಾ ಇದ್ವು. ಆಗ ಒಬ್ಬ ಅರ್ಜಿದಾರ ಈ PIL ಅನ್ನು ಹೈಕೋರ್ಟ್ನಲ್ಲಿ ದಾಖಲಿಸಿದರು. ಮ್ಯಾಟ್ರ್ ಸುಪ್ರೀಂ ಕೋರ್ಟ್ಗೆ ಹೋಯಿತು. ಸುಪ್ರೀಂ ಕೋರ್ಟ್ ಹೇಳ್ತು ನಾವು ಮಧ್ಯಪ್ರವೇಶ ಮಾಡಲ್ಲ ಅಂತ. ಆಗ ಹೈಕೋರ್ಟ್ CBI ಇನ್ವೆಸ್ಟಿಗೇಷನ್ ಕೊಡ್ತು. ಅಂದರೆ ಒಂದು ಇನ್ವೆಸ್ಟಿಗೇಷನ್ ರಾಜ್ಯ ಸರ್ಕಾರದ್ದೇ ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ಬಿಹಾರದ ಪಟ್ನಾ ಹೈಕೋರ್ಟ್ ಈ ಪ್ರಕರಣವನ್ನು CBIಗೆ ವಹಿಸಿತ್ತು. ಇಂಥ 108 ಪ್ರಕರಣಗಳಿವೆ. ಯಾಕಂದರೆ ಕಾನ್ಸ್ಟಿಟ್ಯೂಷನಲ್ ಕೋರ್ಟ್ಗೆ ಯಾವುದೇ ಸಂದರ್ಭದಲ್ಲಿ ಯಾವುದೇ ಪ್ರಕರಣವನ್ನು ಈ ಒಂದು CBI ತನಿಖೆಗೆ ಕೊಡ್ತಕ್ಕಂಥ ಅಧಿಕಾರ ಇದೆ. ಈಗ ED ನೋಟಿಸ್ ನೀಡಿದೆ ಮುಖ್ಯಮಂತ್ರಿಗಳ ಪತ್ನಿಗೆ ಮತ್ತು ಭೈರತಿ ಸುರೇಶ್ಗೂ ಕೂಡ ಏನೊಂದು ED ನೋಟಿಸ್ ನೀಡಿದೆ. ನನಗನ್ಸುತ್ತೆ ಭಾವನಾ, ಹೈಕೋರ್ಟ್ CBIಗೆ ಸಂಬಂಧಪಟ್ಟಂತೆ ಏನೊಂದು ತೀರ್ಪು ನೀಡುತ್ತೆ, ಅದಾದ ನಂತರ ED ಇನ್ನಷ್ಟು ಪ್ರೊಆಕ್ಟಿವ್ ಆಗ್ಬೋದು. ಅದು ಈಗ ED ಸಿದ್ದರಾಮಯ್ಯನವರ ಪತ್ನಿಗೆ ನೋಟಿಸ್ ನೀಡಿದೆ ಅಂತಂದರೆ ಇನ್ ಎನಿ ಇವೆಂಚುಯಾಲಿಟಿ ಅದು ಮುಖ್ಯಮಂತ್ರಿಗಳಿಗೂ ಕೂಡ ನೋಟಿಸ್ ನೀಡುತ್ತೆ ಅಂತಕ್ಕಂಥದ್ದು ಸ್ಪಷ್ಟ. ಆದರೆ ED ಕೂಡ ಹೈಕೋರ್ಟ್ CBI ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ನೇಹಮಯಿ ಕೃಷ್ಣ ಅವರ ಅರ್ಜಿಯಲ್ಲಿ ಏನು ತೀರ್ಪು ನೀಡುತ್ತೆ ಅಂತಕ್ಕಂಥದ್ದನ್ನು ಕಾದು ನೋಡುತ್ತೆ ಅಂತ ಅನ್ಸುತ್ತೆ. ಯಾಕಂದರೆ ಮುಖ್ಯಮಂತ್ರಿಗಳಿಗೆ ನೀವು ಒಂದು ಸಲ ED ನೋಟಿಸ್ ನೀಡಿ ನಾಳೆ ಏನಾದರೂ ಒಂದು ಲೀಗಲ್ ಆಗಿರ್ತಕ್ಕಂಥ ತನಿಖೆ ನಡೆಸಬೇಕಾದ್ರೂ ಕೂಡ ಅದು ಇಡೀ ದೇಶದಾದ್ಯಂತ ಸುದ್ದಿ ಆಗುತ್ತೆ. ಕಾಂಗ್ರೆಸ್ ಅದಕ್ಕೊಂದು ರೀತಿಯಾಗಿರ್ತಕ್ಕಂಥ ಪೊಲಿಟಿಕಲಿ ಫೈಟ್ ಮಾಡುತ್ತೆ ಅಂತಕ್ಕಂಥದ್ದು ಸ್ಪಷ್ಟ. ಈ ರೀತಿಯ ಅನೇಕ ಪ್ರಕರಣಗಳಲ್ಲಿ ಹಿಂದೆ ಈಗ ನೀವು ಹೇಮಂತ್ ಸೊರೇನ್ ಅವ್ರನ್ನೇ ತೆಗೆದುಕೊಂಡ್ರೆ ED ಮಾಡಿರ್ತಕ್ಕಂಥ ಒಂದು ಬಂಧನದ ಕಾರಣದಿಂದಲೇ ಹೇಮಂತ್ ಸೊರೇನ್ ವಾಪಸ್ ಚುನಾವಣೆಗೆ ಗೆದ್ದರು. ಇವತ್ತು ದಿಲ್ಲಿಯಲ್ಲಿ ಅರವಿಂದ್ ಕೇಜ್ರಿವಾಲ್ನ ಬಂಧಿಸಿದರೂ ಕೂಡ ಅರವಿಂದ್ ಕೇಜ್ರಿವಾಲ್ರ ಪರ್ಸ್ನಲ್ ಪಾಪ್ಯುಲಾರಿಟಿ ಕಡಿಮೆ ಆಗಿಲ್ಲ. ಅವರ ಶಾಸಕರದ್ದು ಕಡಿಮೆ ಆಗಿದೆ, ಸಮಸ್ಯೆ ಎದುರಿಸ್ತಾ ಇದ್ದಾರೆ. ಆದರೆ ಅವ್ರ ಪರ್ಸ್ನಲ್ ಪಾಪ್ಯುಲಾರಿಟಿ ಕಡಿಮೆ ಆಗಿಲ್ಲ. ಅನೇಕ ಬಾರಿ ನೀವು ನಾಯಕರನ್ನು ಜೈಲಿಗೆ ಹಾಕಿದಾಗ ಅವರಿಗೆ ಸಿಂಪತಿ ಕೂಡ ದೊಡ್ಡ ಮಟ್ಟದಲ್ಲಿ ಸಹಾಯ ಮಾಡುತ್ತೆ. ಆ ಕಾರಣದಿಂದ ಕೂಡ ನೋಡಿ, ED ಮತ್ತು CBI ಕೇಂದ್ರ ಸರ್ಕಾರದ ಅಧೀನದಲ್ಲಿ ಅವ್ರು ಹೇಳದಂತೆ ಕೇಳ್ತವೆ ಅಂತಕ್ಕಂಥದ್ರಲ್ಲಿ ಎರಡು ಮಾತಿಲ್ಲ. ಹೀಗಿರುವಾಗ ಭಾವನ ನನಗನ್ಸುತ್ತೆ ED ನೋಟಿಸ್ ಕೂಡ ಇಟ್ ವಿಲ್ ಡಿಪೆಂಡ್ ಆನ್ ಹೈಕೋರ್ಟ್ ಇದನ್ನು ಹೇಗೆ ಈ ಒಂದು ಪ್ರಕರಣದಲ್ಲಿ ತೀರ್ಪು ನೀಡುತ್ತೆ. CBI ವಿಚಾರಣೆ ಅವಶ್ಯಕತೆ ಇದೆ ಅಂತಕ್ಕಂಥದ್ದನ್ನು ಹೈಕೋರ್ಟ್ ಹೇಳುತ್ತೆ. ಯಾಕಂದರೆ ಜಸ್ಟಿಸ್ ನಾಗಪ್ರಸನ್ನ ಅವರೇ ಒಂದು ಸುದೀರ್ಘವಾಗಿರ್ತಕ್ಕಂಥ ತೀರ್ಪಿನಲ್ಲಿ ಎಲ್ಲೆಲ್ಲಿ ಇರ್ರೆಗ್ಯುಲಾರಿಟೀಸ್ ಇದೆ ಅಂತಕ್ಕಂಥದ್ದನ್ನು ಸ್ಪಷ್ಟವಾಗಿ ಬರೆದಿದ್ರು. ಒಂದು ವೇಳೆ ಲೋಕಾಯುಕ್ತ ಮುಚ್ಚಿದ ಲಕೋಟೆಯಲ್ಲಿ ಜಸ್ಟಿಸ್ ನಾಗಪ್ರಸನ್ನ ಅವರಿಗೆ ತನ್ನ ತನಿಖೆಯ ವರದಿಯನ್ನೇನು ಕೊಟ್ಟಿದೆ
ಅದನ್ನ ಹೈಕೋರ್ಟ್ ಕನ್ಸಿಡರ್ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಇಫ್ ಎಟ್ ಆಲ್ ಇಮ್ಯಾಜಿನ್ ಜಸ್ಟಿಸ್ ನಾಗಪ್ರಸನ್ನ ಅವರ ತೀರ್ಪು ಮತ್ತು ಲೋಕಾಯುಕ್ತದ ವರದಿಯಲ್ಲಿ ಮ್ಯಾಚ್ ಇರದೇ ಹೋದರೆ ಜಸ್ಟಿಸ್ ನಾಗಪ್ರಸನ್ನ ಏಕಸದಸ್ಯ ಪೀಠ ಕೂಡ CBI ತನಿಖೆ ಕೊಡಬಹುದು ಅಂತಕ್ಕಂಥದ್ದು ಸ್ಪಷ್ಟ. ಅದು ಕೊಡ್ತಾರಾ ಕೊಡಲ್ವಾ ಅನ್ನೋದು ಸಿದ್ದರಾಮಯ್ಯನವರ ಭವಿಷ್ಯದ ಮೇಲೆ, ಕಾಂಗ್ರೆಸ್ನ ಭವಿಷ್ಯದ ಮೇಲೆ, ಈ ರಾಜ್ಯ ಸರ್ಕಾರದ ಸ್ಥಿರತೆಯ ಭವಿಷ್ಯದ ಮೇಲೆ ತನ್ನದೇ ಆಗಿರ್ತಕ್ಕಂಥ ಪರಿಣಾಮವನ್ನು ಬೀರುತ್ತೆ. ನನಗೀಗ DK ಶಿವಕುಮಾರ್ ಅಂದರೆ ಈಗ ವಿಜೇಂದ್ರ ಅವರ ವ್ಯಂಗ್ಯ ಏನೇ ಇರಲಿ, ಈ ಹಂತದಲ್ಲಿ DK ಶಿವಕುಮಾರ್ ಇಲ್ಲ ನಾನು ಸಿದ್ದರಾಮಯ್ಯನವ್ರ ಜೊತೆಗೆ ನಿಲ್ಲಲ್ಲ, ಸರ್ಕಾರ ಮುಖ್ಯಮಂತ್ರಿಯನ್ನು ಬದಲಿಸಿ, ಆ ಹಂತಕ್ಕೆ ಯಾರೂ ಕಾಂಗ್ರೆಸ್ ನಾಯಕರಿಗೆ ಹೋಗಲಿಕ್ಕಿಲ್ಲ. ಯಾಕಂದರೆ ಸಿದ್ದರಾಮಯ್ಯನವರನ್ನು ಈ ರೀತಿಯ ಕಳಂಕದಿಂದ ಕೆಳಗಿಳಿಸ್ಲಿಕ್ಕೆ ಹೋದರೆ ನಾಳೆ ಏನಾದರೂ ವಿಪರೀತವಾಗಿರ್ತಕ್ಕಂಥ ರಾಜಕಾರಣದ ಸಂದರ್ಭದಲ್ಲಿ ಮಧ್ಯಪ್ರದೇಶದಲ್ಲಾದಂತೆ, ಬೇರೆ ಬೇರೆ ರಾಜ್ಯಗಳಲ್ಲಿ, ಮಹಾರಾಷ್ಟ್ರದಲ್ಲಾದಂತೆ, ಕರ್ನಾಟಕದಲ್ಲಿ ಆಗಲಿಕ್ಕಿಲ್ಲ ಅಂತಕ್ಕಂಥ ಭರವಸೆಯನ್ನು ಯಾರೂ ಕೂಡ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಈಗ ಕಾಂಗ್ರೆಸ್ ಕೂಡ ವೇಟ್ ಆ್ಯಂಡ್ ವಾಚ್ ಇದೆ, DK ಶಿವಕುಮಾರ್ ಉಳಿದ ನಾಯಕರು ಕೂಡ ವೇಟ್ ಆ್ಯಂಡ್ ವಾಚನ್ನು ಮಾಡ್ತಾ ಇದ್ದಾರೆ. ಅಂತಿಮವಾಗಿ ಹೈಕೋರ್ಟ್ ಏನು ತೀರ್ಪು ನೀಡುತ್ತೆ ಅನ್ನೋದು, EDಯ ವಿಚಾರಣೆ ನೋಟಿಸ್ಸು ಇದೇನು ಕುತೂಹಲ ಇದೆ, ಇದು ಕೂಡ ಇಟ್ ವಿಲ್ ಡಿಪೆಂಡ್ ಆನ್ ವಾಟ್ ಹೈಕೋರ್ಟ್ ವಿಲ್ ಡೆಲಿವರ್ ದ ವೆರಿಡಿಕ್ಟ್. ಅಟ್ ದಿ ಸೇಮ್ ಟೈಮ್ ಹೈಕಮಾಂಡ್ ಇದನ್ನು ಎಷ್ಟು ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ ಅನ್ನೋದು, ಹೈಕಮಾಂಡ್ನ ನಿಲುವು ಸದ್ಯಕ್ಕೆ ಏನಿದೆ, ಪ್ರೆಸೆಂಟ್ಲಿ ಏನಿದೆ ಪ್ರಶಾಂತ್? ನೋಡಿ, ಹೈಕಮಾಂಡ್ ಕಳೆದ 2 ತಿಂಗಳಿಂದ ಕಾಂಗ್ರೆಸ್ ಹೈಕಮಾಂಡ್ನ ಮನಸ್ಥಿತಿ ಏನು ಅನ್ನೋದು ಸ್ಪಷ್ಟವಾಗ್ತಾ ಇದೆ. ಹೈಕಮಾಂಡ್ ಬಯಸ್ತಾ ಇದೆ ಇನ್ನೊಂದು ವರ್ಷದಲ್ಲಿ ಸಿದ್ದರಾಮಯ್ಯನವರು ಕೆಳಗಿಳಿದು DK ಶಿವಕುಮಾರನ್ನು ಮಾಡಬೇಕು ಅಂತಕ್ಕಂಥದ್ದು ಹೈಪೋಥೆಟಿಕಲಿ ಹೈಕಮಾಂಡ್ ಮನಸ್ಸಿನಲ್ಲಿದೆ ಅಂತ ಅನ್ಕೋಣ. ಆದರೂ ಹೈಕಮಾಂಡ್ ಈ ಪ್ರಕರಣದಲ್ಲಿ, ಕಾಂಗ್ರೆಸ್ನ ಹೈಕಮಾಂಡ್ ಇಂದಿರಾ ಗಾಂಧಿ, ಪಂಡಿತ್ ನೆಹರು, ರಾಜೀವ್ ಗಾಂಧಿ ಕಾಲದ ಹೈಕಮಾಂಡ್ ಆಗಿ ಉಳಿದಿಲ್ಲ. ಕಾಂಗ್ರೆಸ್ ಕೂಡ ಅನೇಕ ಶಿಥಿಲತೆಯ ಹಾದಿಯಲ್ಲಿದೆ. ಆ ಪರಿಸ್ಥಿತಿಯಲ್ಲಿ ಯಾವುದೇ ಒಂದು ವ್ಯತಿರಿಕ್ತವಾಗಿರ್ತಕ್ಕಂಥ ನಿರ್ಣಯವನ್ನು ಹೈಕಮಾಂಡ್ ತೆಗೆದುಕೊಂಡರೂ ಕೂಡ ಒಂದು ವೇಳೆ ಕರ್ನಾಟಕದ ಸರ್ಕಾರ ಆ ಕಾರಣದಿಂದ ಹೋದರೆ ಅನ್ನುವ ಆತಂಕ ಕಾಂಗ್ರೆಸ್ ಹೈಕಮಾಂಡ್ನಲ್ಲಿ ನಿಶ್ಚಿತವಾಗಿದೆ. ಈಗ ನನಗನ್ಸುತ್ತೆ ಭಾವನಾ, ಕಾಂಗ್ರೆಸ್ ಹೈಕಮಾಂಡ್ ನೋಡಿ, ಇನ್ ಎನಿ ಇವೆಂಚುಯಾಲಿಟಿ ಪೊಲಿಟಿಕಲ್ ರೀಸನ್ಸ್ಗೋಸ್ಕರ 1 ವರ್ಷದ ನಂತರ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಬೇಕು ಅಂತಕ್ಕಂಥದ್ದು DK ಶಿವಕುಮಾರ್ ಮನಸ್ಸಿನಲ್ಲಿದೆ. ಹೈಕಮಾಂಡ್ ಕೂಡ ಅದಕ್ಕೆ ಒಪ್ಪಿಗೆ ಕೊಟ್ಟಿದೆ ಅಂತ ಹೇಳ್ತಾರೆ. ಆದರೆ ಮೂಡಾ ಪ್ರಕರಣದ ಕಳಂಕವನ್ನು ಹೊತ್ತುಕೊಂಡು ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸ್ಲಿಕ್ಕೆ ಹೋದರೆ ಕಾಂಗ್ರೆಸ್ಗೆ ಬೂಮ್ರಾಂಗ್ ಆಗ್ಬೋದು. ಐ ಡೋಂಟ್ ಥಿಂಕ್ ಕಾಂಗ್ರೆಸ್ ಹೈಕಮಾಂಡ್ ತರಾತುರಿಯಲ್ಲಿ ಏನೋ ನಿರ್ಣಯವನ್ನು ಈಗ ತೆಗೆದುಕೊಳ್ಳುತ್ತೆ ಅಂತ ಅನಿಸ್ತಾ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.